ಕೋಲಾರದ ನ್ಯಾಯಾಲಯ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ. ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ಕೋರ್ಟ್ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ ನೋಡಿ. ಇಮೇಲ್ ಬಂದಿದೆ. ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ ದುಷ್ಕರ್ಮಿಗಳು. ಕೋಲಾರದ ನ್ಯಾಯಾಲಯ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕವಾಗಿ ಬೆದರಿಕೆ ಹಾಕಿದ್ದಾರೆ. ಬಾಂಬ್ ಸ್ಕ್ವಾಡ್ಗೂ ಕೂಡ ಇಮೇಲ್ ಕಳಿಸಿದ್ದಾರೆ ಕಿಡಿಗೇಡಿಗಳು. ಕೋರ್ಟ್ ಹಾಲ್ನಲ್ಲಿ ಕಲಾಪ ಶುರುವಾಗ್ತಾ ಇದ್ದಂತೆ ಈ ಒಂದು ಸಂದೇಶ ಬಂದಿದೆ. ನ್ಯಾಯಾಲಯ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ಮಾಡಿದೆ. ಸಿಬ್ಬಂದಿ ವಕೀಲರನ್ನ ಹೊರಗಡೆ ಕಳುಹಿಸಿ ಪೊಲೀಸರು ತಪಾಸಣೆ ಮಾಡಿದ್ದಾರೆ. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಪೊಲೀಸರ ತಂಡ ಭೇಟಿ ಕೊಟ್ಟಿದ್ದಾರೆ. ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ಕೋರ್ಟ್ನ ಸಿಬ್ಬಂದಿಗಳು ಕೂಡ ಆತಂಕದಲ್ಲಿ ಇದ್ದಾರೆ. ಎಸ್ ನೋಡಿ, ಕೋಲಾರದ ನ್ಯಾಯಾಲಯ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆನ ಹಾಕಿದ್ದಾರೆ ದುಷ್ಕರ್ಮಿಗಳು. ಬಾಂಬ್ ಸ್ಕ್ವಾಡ್ಗೂ ಕೂಡ ಇಮೇಲ್ ಅನ್ನ ಕಳಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಲಾಪ ಶುರುವಾಗ್ತಾ ಇದ್ದಂತೆ ಈ ಒಂದು ಸಂದೇಶ ಬರುತ್ತೆ. ಸಂದೇಶ ಬರ್ತಿದ್ದ ಹಾಗೆ ಒಳಗಡೆ ಇದ್ದವರೆಲ್ಲ ಸಿಬ್ಬಂದಿಗಳಿಗೆಲ್ಲ ಫುಲ್ ಶಾಕ್ ಆಗುತ್ತೆ. ಜೊತೆಗೆ ಅನಂತರವಾಗಿ ಕೂಡ ಬಾಂಬ್ ಸ್ಕ್ವಾಡ್ನವರು ಕೂಡ ಬರ್ತಾರೆ. ಸಿಬ್ಬಂದಿಗಳು ವಕೀಲರನ್ನ ಹೊರಗಡೆ ಕಳುಹಿಸಿ ಪೊಲೀಸರು ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ನ್ಯಾಯಾಲಯದ ಆವರಣದಲ್ಲಿ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಬಹಳಷ್ಟು ಸಿಬ್ಬಂದಿಗಳು ಕೂಡ ಆತಂಕದಲ್ಲಿದ್ದರು ನೋಡಿ. ಎಲ್ಲರನ್ನೂ ಕೂಡ ಆಚೆ ಕಳಿಸಿ ಒಳಗಡೆ ಎಲ್ಲ ಪರಿಶೀಲನೆಯನ್ನು ಕೂಡ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಈಗಾಗಲೇ ಪರಿಶೀಲನೆಯನ್ನ ನಡೆಸಲಾಗಿರುವಂಥದ್ದು. ಜೊತೆಗೆ ಇಮೇಲ್ ಎಲ್ಲಿಂದ ಬಂತು, ಯಾರು ಕಳಿಸಿದ್ದು, ಅಥವಾ ಯಾರ ಒಂದು ಇದು ಕಿಡಿಗೇಡಿಗಳ ದುಷ್ಕೃತ್ಯ ಅಂತ ಹೇಳಿ ಕೂಡ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ಎಸ್ ಶ್ರೀನಿವಾಸ್ ನಾಯಕ್, ಎಷ್ಟು ಗಂಟೆಗೆ ಬಂದಿರುವಂತಹ ಮೆಸೇಜ್ ಇದು, ಎಲ್ಲಿಂದ ಯಾರು ಮಾಡಿದ್ದು ಅನ್ನುವಂತಹ ವಿಚಾರವನ್ನ ಏನಾದರೂ ಕಲೆ ಹಾಕಿದ್ರಾ ಶ್ರೀನಿವಾಸ್? ಕೋಲಾರದ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿರುವಂತ ಬಾಂಬ್ ಬೆದರಿಕೆ ಇದು ಸುಮಾರು ಒಂದು 11-11:30 ಹೊತ್ತು ಒಳಗಡೆ ಇಮೇಲ್ ಮೂಲಕ ಪೊಲೀಸ್ ಇಲಾಖೆಯ ಇಮೇಲ್ಗೆ ಬಂದಿರೋಂತ ಒಂದು ಬೆದರಿಕೆ ಕರೆ ಅಂತ ಅಂದ್ಬಿಟ್ಟಿದೆ ಗೊತ್ತಾಗ್ತಾ ಇದೆ. ಈ ವಿಷಯ ತಿಳಿದ ತಕ್ಷಣನೇ ನ್ಯಾಯಾಲಯದ ಕಲಾಪಗಳನ್ನೆಲ್ಲ ತಕ್ಷಣನೇ ನಿಲ್ಲಿಸಿ ನ್ಯಾಯಾಲಯದಲ್ಲಿದ್ದಂಥವ್ರನ್ನೆಲ್ಲ ನಾನು ಹೊರಗಡೆ ಕಳಿಸಿ ಕಟ್ಟಡವನ್ನ ಶೋಧನಾ ಮಾಡೋಂಥ ಕೆಲಸನ ಪೊಲೀಸ್ ಇಲಾಖೆಯ ಡಾಗ್ ಸ್ಕ್ವಾಡ್ ಮತ್ತು ಸಿಬ್ಬಂದಿ ಮಾಡ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಪಾಯಕಾರಿ ವಸ್ತುಗಳು ಪದಾರ್ಥಗಳು ಏನು ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಮೂಲಗಳು ತಿಳಿಸಿದ್ದಾವೆ. ಶೋಧನೆ ಮುಂದುವರೆದಿದೆ. ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಒಳಗಡೆ ಪೂರ್ಣ ಆಗುವಂತ ವಿಶ್ವಾಸ ಇದೆ. ಆ ನಂತರ ಈ ಬಗ್ಗೆ ಮಾಹಿತಿ ಸಿಗೋದು. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ.